ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಚೀನಾದ ನಡುವಿನ ಗಡಿ ಸಂಘರ್ಷ, ಚೀನಾದ ವಸ್ತುಗಳ ಮೇಲಿನ ನಿರ್ಬಂಧ, ಚೀನಾನ ಕಟ್ಟಿ ಹಾಕಬೇಕು ಅಂತ ಭಾರತ ಶುರು ಮಾಡಿದ್ದ ಆತ್ಮನಿರ್ಭರ, ಇದೆಲ್ಲದರ ನಡುವೆನೂ ಮತ್ತೆ ಚೀನಾ ಹಾಗೂ ಭಾರತದ ನಡುವಿನ ವ್ಯಾಪಾರ ವ್ಯವಹಾರಗಳು 100 ಬಿಲಿಯನ್ನ ಗಡಿ ದಾಟುವ ಹಂತದಲ್ಲಿವೆ. ಚೀನಾದ ಜನರಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಕಸ್ಟಮ್ನಿಂದ ಹೊರಬಿದ್ದಿರುವ ಮಾಹಿತಿ ಪ್ರಕಾರ ಭಾರತ ಮತ್ತು ಚೀನಾದ ನಡುವಿನ ವ್ಯಾಪಾರ ವ್ಯವಹಾರ ಈ ವರ್ಷದ ಅಂತ್ಯದ ಹೊತ್ತಿಗೆ $100 ಬಿಲಿಯನ್ ದಾಟೋದರ ಜೊತೆಗೆ 2020-21ನೇ ಸಾಲಲ್ಲಿ ಭಾರತ $44 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಅನ್ನು ಅನುಭವಿಸುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಗಡಿ ಉದ್ವಿಗ್ನತೆ, ಕಠಿಣ ನಿರ್ಬಂಧಗಳು ಇವೆಲ್ಲವುಗಳ ನಡುವೆ ಕೂಡ ಭಾರತ ಹಾಗೂ ಚೀನಾ ನಡುವಿನ ವ್ಯಾಪಾರ ಇಷ್ಟೊಂದು ವೃದ್ಧಿಯಾಗಿರೋದು ಹೇಗೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಚೀನಾದ ನಡುವಿನ ಸಂಘರ್ಷದ ಬಗ್ಗೆ ನಿಮಗೆ ಗೊತ್ತೇ ಇದೆ. 2020ರ ಮೇಯಲ್ಲಿ ಗಲ್ವಾನ್ ವ್ಯಾಲಿಯಲ್ಲಿ ನಡೆದ ಸಂಘರ್ಷ ಎರಡೂ ರಾಷ್ಟ್ರಗಳನ್ನು ಸಾಕಷ್ಟು ದೂರ ಮಾಡಿತು. ಎರಡೂ ದೇಶಗಳು ಗಡಿಯಲ್ಲಿ ಸೇನೆಯನ್ನು ಜಮಾವಣೆ ಮಾಡಿ ಯಾವಾಗ ಬೇಕಾದರೂ ಯುದ್ಧ ನಡೆದು ಬಿಡಬಹುದು ಅನ್ನೋ ವಾತಾವರಣಕ್ಕೆ ಕಾರಣವಾಗಿದ್ವು. ಚೀನಾದ ಹಲವಾರು ಆ್ಯಪ್ಗಳನ್ನು ಭಾರತ ನಿಷೇಧಕ್ಕೀಡು ಮಾಡಿತು. ಚೀನಾ ಭಾರತದಲ್ಲಿ ನೇರವಾಗಿ ಹಣ ಹೂಡಿಕೆ ಮಾಡೋದನ್ನು ನಿರ್ಬಂಧಿಸಿತು. ಚೀನಾದ ಹಲವಾರು ವಸ್ತುಗಳ ಆಮದನ್ನು ನಿಷೇಧಿಸಲಾಯಿತು. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಆತ್ಮನಿರ್ಭರ ಭಾರತ ಅನ್ನೋ ಕಾನ್ಸೆಪ್ಟನ್ನು ಪ್ರಮೋಟ್ ಮಾಡೋದ್ರ ಮೂಲಕ ಭಾರತ ತನಗೆ ಬೇಕಾದ ವಸ್ತುಗಳನ್ನು ಇನ್ನು ಮುಂದೆ ತನ್ನಲ್ಲೇ ತಯಾರು ಮಾಡಿಕೊಳ್ಳುತ್ತೆ ಅಂತ ಹೇಳಿದರು. ಇದರಿಂದ ಚೀನಾಗೆ ಭಾರಿ ಹೊಡೆತ ಬೀಳಲಿದೆ ಅಂತ ಹೇಳಲಾಗಿತ್ತು. ಆ ಬಳಿಕ ಬ್ಯಾನ್ ಚೀನಾ, ಬೈಕಾಟ್ ಚೀನಾ, ನೆಗ್ಲೆಕ್ಟ್ ಚೀನಾ, ಹೀಗೆ ಸಾಕಷ್ಟು ಮಾತುಗಳು ಕೇಳಿಬಂದವು. ಇಷ್ಟೆಲ್ಲದರ ನಡುವೆನೂ ಭಾರತ ಮತ್ತು ಚೀನಾದ ನಡುವಿನ ವ್ಯಾಪಾರ ಕಳೆದ ವರ್ಷಕ್ಕಿಂತ ಸರಿಸುಮಾರು 50% ಹೆಚ್ಚಾಗಿದೆ ಅನ್ನೋದು ಗಮನಾರ್ಹ ಅಂಶ. ಸದ್ಯಕ್ಕೆ ಭಾರತ ಮತ್ತು ಚೀನಾದ ನಡುವಿನ ವ್ಯಾಪಾರ ಸುಮಾರು $90 ಬಿಲಿಯನ್ ಕ್ರಾಸ್ ಮಾಡಿದೆ. ಇದು ಸೆಪ್ಟೆಂಬರ್ವರೆಗಿನ ಲೆಕ್ಕಾಚಾರ ಮಾತ್ರ. ಅಂದರೆ ಇನ್ನೂ ಈ ವರ್ಷ ಮುಗಿಯೋದಕ್ಕೆ 3 ತಿಂಗಳು ಬಾಕಿ ಇದ್ದು ಭಾರತ ಮತ್ತು ಚೀನಾದ ನಡುವಿನ ವ್ಯಾಪಾರ $110 ಬಿಲಿಯನ್ ದಾಟಿದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ವರ್ಷ ಪ್ರತಿ ತಿಂಗಳು ಭಾರತ ಮತ್ತು ಚೀನಾದ ನಡುವೆ ಎಷ್ಟು ವ್ಯವಹಾರ ಆಗಿದೆ ಅನ್ನೋದನ್ನು GSCC ಹಂಚಿಕೊಂಡಿದೆ. ಅದನ್ನು ಗಮನಿಸಿ ನೋಡೋದಾದರೆ ಜನವರಿಯಲ್ಲಿ $9.9 ಬಿಲಿಯನ್ ವ್ಯವಹಾರ ನಡೆದರೆ ಫೆಬ್ರವರಿಯಲ್ಲಿ 8.1, ಮಾರ್ಚಲ್ಲಿ 9.5, ಏಪ್ರಿಲಲ್ಲಿ 10.5, ಮೇನಲ್ಲಿ 9.5, ಜೂನ್ನಲ್ಲಿ 9.3, ಜುಲೈಯಲ್ಲಿ 10.2 ಹಾಗೂ ಆಗಸ್ಟಲ್ಲಿ $11.2 ಬಿಲಿಯನ್ ವ್ಯವಹಾರ ಎರಡೂ ದೇಶಗಳ ನಡುವೆ ನಡೆದಿದೆ. ಇದರ ಸರಾಸರಿಯನ್ನು ನಾವು ತಗೊಂಡ್ರೆ ಪ್ರತಿ ತಿಂಗಳು ಸರಿಸುಮಾರು $10 ಬಿಲಿಯನ್ ವ್ಯವಹಾರ ನಡೆದಿರುವುದು ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿನೇ ಇನ್ನೂ 3 ತಿಂಗಳ ಅವಧಿ ಬಾಕಿ ಇರೋದರಿಂದ ಆ ಸಮಯದಲ್ಲಿ ಸರಿಸುಮಾರು $25-30 ಬಿಲಿಯನ್ ವ್ಯವಹಾರ ಆಗುವ ಸಾಧ್ಯತೆ ಇದ್ದು ಈ ವರ್ಷದ ಒಟ್ಟು ವಹಿವಾಟು $110 ಬಿಲಿಯನ್ ದಾಟಲಿದೆ ಅಂತ GACC ಹೇಳ್ತಾ ಇದೆ. ಹಾಗಾದರೆ ಬೈಕಾಟ್ ಚೀನಾ, ಬ್ಯಾನ್ ಚೀನಾ, ಆತ್ಮನಿರ್ಭರ ಇವ್ಯಾವು ಕೂಡ ಭಾರತದಲ್ಲಿ ವರ್ಕೌಟ್ ಆಗಲೇ ಇಲ್ವಾ? ಇದು ನಮಗೆ ಅರ್ಥ ಆಗಬೇಕು ಅಂದರೆ ಭಾರತ ಚೀನಾದಿಂದ ಏನನ್ನು ಹೆಚ್ಚು ಆಮದು ಮಾಡಿಕೊಂಡಿದೆ ಮತ್ತು ನಮ್ಮ ಟ್ರೇಡ್ ಡಿಫಿಸಿಟ್ ಕಳೆದ 3-4 ವರ್ಷಗಳಿಗೆ ಹೋಲಿಸಿದರೆ ಎಷ್ಟಿದೆ ಅನ್ನೋದನ್ನು ನಾವು ನೋಡಬೇಕು. ಹಾಗೆಯೇ ಭಾರತ ಚೀನಾಗೆ ಮಾಡಿದ ರಫ್ತೆಷ್ಟು ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಕಳೆದ ವರ್ಷ ಚೀನಿ ವೈರಾಣು ಕಾಟದಿಂದ ಹಾಗೂ ಭಾರತ ಚೀನಾದ ನಡುವಿನ ಸಂಘರ್ಷದಿಂದಾಗಿ ಎರಡೂ ದೇಶಗಳ ನಡುವಿನ ವ್ಯಾಪಾರ ವಹಿವಾಟುಗಳಿಗೆ ಒಂದಷ್ಟು ಹೊಡೆತ ಬಿದ್ದಿತ್ತು. ಆದರೆ ಆ ನಂತರ ವ್ಯಾಪಾರ ವಹಿವಾಟುಗಳು ಮತ್ತೆ ಒಂದು ಹಳಿಗೆ ಬಂದವು. ಆಗ ಕೂಡ ಭಾರತ ಅತಿ ಹೆಚ್ಚು ಆಮದು ಮಾಡಿಕೊಂಡಿದ್ದು ಔಷಧ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನು. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಇಡೀ ವಿಶ್ವದ ಅತಿದೊಡ್ಡ ಔಷಧ ತಯಾರಿಕಾ ಹಾಗೂ ರಫ್ತುದಾರ ರಾಷ್ಟ್ರ. ಈ ಬಾರಿ ಚೀನಿ ವೈರಾಣುವಿನಿಂದಾಗಿ ಇಡೀ ಜಗತ್ತು ತತ್ತರಗೊಂಡಾಗ ಭಾರತದ ಔಷಧ ಕಂಪನಿಗಳು ವಿಶ್ವಕ್ಕೆ ಔಷಧ ಸರಬರಾಜು ಮಾಡೋದಕ್ಕೆ ನಿಂತ್ಕೊಂಡವು. ಅದರ ಜೊತೆಗೆ ಭಾರತದ ಒಳಗೆ ಕೂಡ ಔಷಧಗಳ ಬೇಡಿಕೆ ಹೆಚ್ಚಿತ್ತು. ಹೀಗಾಗಿ ಭಾರತ ಚೀನಾದಿಂದ API ಅಂದರೆ ಆ್ಯಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಆಮದು ಮಾಡಿಕೋಬೇಕಾದ ಅನಿವಾರ್ಯತೆ ಉಂಟಾಯಿತು. ಇಲ್ಲಿ ಕೂಡ ನಮಗೆ ಗೊತ್ತಿರಬೇಕಾದ ಅಂಶ ಅಂದರೆ ಚೀನಾ ಜಗತ್ತಿನ ಅತಿ ದೊಡ್ಡ API ರಫ್ತುದಾರ ದೇಶ. ಚೀನಾದಲ್ಲಿ ಸಿಕ್ಕಷ್ಟು ಕಡಿಮೆ ಬೆಲೆಗೆ ಜಗತ್ತಿನ ಯಾವ ದೇಶದಲ್ಲಿ ಕೂಡ ಆ್ಯಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್ಸ್ ಸಿಗೋದಿಲ್ಲ. ಇನ್ನು ನಾವು ಇಷ್ಟು ವರ್ಷಗಳಾದರೂ ಕೂಡ ಔಷಧ ತಯಾರಿಕೆಯ ಕಚ್ಚಾ ವಸ್ತುಗಳ ವಿಷಯದಲ್ಲಿ ಚೀನಾ ಮೇಲೆ ಆಧಾರ ಪಟ್ಟಿದ್ದೀವಿ. ಇದು ಒಳ್ಳೆಯದಲ್ಲ ಅಂತ ಭಾರತೀಯ ತಜ್ಞರು ಸಾಕಷ್ಟು ವರ್ಷಗಳಿಂದ ಹೇಳ್ತಲೇ ಬರ್ತಾ ಇದ್ದಾರೆ. ಆದರೆ ಭಾರತಕ್ಕಿನ್ನೂ ಕೂಡ API ವಿಷಯದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ 2019ರಲ್ಲಿ $35.8 ಬಿಲಿಯನ್ ನಷ್ಟಿದ್ದ ಔಷಧ ಕಂಪನಿಗಳ ಆಮದು ಪ್ರಮಾಣ ಈ ಬಾರಿ $42.76 ಬಿಲಿಯನ್ ನಷ್ಟಾಗಿದೆ.
ಚೀನಿ ವೈರಾಣುವಿಗೆ ಔಷಧ ತಯಾರು ಮಾಡೋ ನಿಟ್ಟಲ್ಲಿ ಭಾರತ ಚೀನಾದಿಂದ ಸಾಕಷ್ಟು ಪ್ರಮಾಣದ ಕಚ್ಚಾ ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಂಡಿದೆ. ಇದಲ್ಲದೆ ಭಾರತ ಮತ್ತು ಚೀನಾದ ನಡುವಿನ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ಸ್ ಆಮದು ಪ್ರಮಾಣ ಕೂಡ ಕಡಿಮೆ ಏನಾಗಿಲ್ಲ. ಅದರ ಜೊತೆಗೆ ಆಟೋಮೊಬೈಲ್ ಹಾಗೂ ಎಲೆಕ್ಟ್ರಾನಿಕ್ಸ್ ಉದ್ಯಮಕ್ಕೆ ಬೇಕಿರುವ ಸೆಮಿಕಂಡಕ್ಟರ್ ಚಿಪ್ಪುಗಳನ್ನು ಕೂಡ ಭಾರತ ಚೀನಾದಿಂದ ಆಮದು ಮಾಡಿಕೊಂಡಿರೋದ್ರಿಂದ ಈ ಕ್ಷೇತ್ರದಲ್ಲಿ ಕೂಡ ಚೀನಾದ ವ್ಯವಹಾರ ಸಖತ್ತಾಗೆ ನಡೀತಾ ಇದೆ. ಈಗ ಈ ಸೆಮಿಕಂಡಕ್ಟರ್ ಡಿಪೆಂಡೆನ್ಸಿಯನ್ನು ತಪ್ಪಿಸೋದಕ್ಕೆ ಭಾರತ ತೈವಾನ್ ಜೊತೆ ಸೇರಿ ಭಾರತದಲ್ಲೇ ಸೆಮಿಕಂಡಕ್ಟರ್ ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡ್ತಾ ಇದೆ. ಇನ್ನು ಮುಂದೆ ಈ ಕ್ಷೇತ್ರದಲ್ಲಿ ಕೂಡ ಚೀನಾದ ಆಮದು ಕಡಿಮೆ ಆಗಬಹುದು. ಇನ್ನು ಭಾರತ ಕೂಡ ಈ ವರ್ಷ ಚೀನಾಕ್ಕೆ $21.19 ಬಿಲಿಯನ್ ವಸ್ತುಗಳನ್ನು ರಫ್ತು ಮಾಡಿದೆ. ಭಾರತದಿಂದ ಚೀನಾಕ್ಕೆ ಹತ್ತಿ, ಕಬ್ಬಿಣದ ಅದಿರು ಸೇರಿದ ಹಾಗೆ ಸಾಕಷ್ಟು ಪದಾರ್ಥಗಳು ರಫ್ತಾಗ್ತಾ ಇವೆ. ಕಳೆದ 2 ವರ್ಷಗಳ ಹಿಂದಿನ ವ್ಯಾಪಾರ ವಹಿವಾಟಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಭಾರತದ ರಫ್ತು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿದೆ. ಇನ್ನು ಕಳೆದ ವರ್ಷಕ್ಕೆ ಹೋಲಿಸಿದರೆ ಭಾರತದ ಟ್ರೇಡ್ ಡಿಫಿಸಿಟ್ ಕೂಡ ಹೆಚ್ಚಾದಂತೆ ಕಂಡುಬಂದರೂ ಕೂಡ 2016ರಿಂದ 2019ರವರೆಗಿನ ಅವಧಿಗೆ ಹೋಲಿಸಿ ನೋಡಿದರೆ ಟ್ರೇಡ್ ಡೆಫಿಸಿಟ್ ಕೂಡ ಈ ಬಾರಿ ಕಡಿಮೆ ಆಗಿರೋದು ಕಂಡುಬರ್ತಾ ಇದೆ. 2018-19 ಸಾಲಲ್ಲಿ ಭಾರತ ಚೀನಾದಿಂದ $70.32 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಂಡಿತ್ತು. ಈ ವರ್ಷ ಸುಮಾರು $65 ಬಿಲಿಯನ್ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲಾಗಿದೆ. ಇನ್ನು 2018-19ರಲ್ಲಿ 53.57 ಟ್ರೇಡ್ ಡೆಫಿಸಿಟ್ ಈ ಬಾರಿ $44.02 ಬಿಲಿಯನ್ ನಷ್ಟಾಗಿದೆ. ಇಲ್ಲಿ ಸುಮಾರು $10 ಬಿಲಿಯನ್ ವ್ಯಾಪಾರ ಕೊರತೆ ಕಡಿಮೆಯಾಗಿರುವುದನ್ನು ನಾವು ಗಮನಿಸಬೇಕು. ಇನ್ನು ವಿಶ್ವ ಮಟ್ಟದಲ್ಲಿ ಚೀನಾದ ಡಿಪೆಂಡೆನ್ಸಿ ಬಗ್ಗೆ ನಾವು ಹೇಳೋದಾದರೆ ಅಮೆರಿಕ ಸೇರಿದ ಹಾಗೆ ವಿಶ್ವದ ಯಾವೆಲ್ಲ ರಾಷ್ಟ್ರಗಳು ಚೀನಾನ ವಿರೋಧಿಸಿ ಮಾತಾಡ್ತಾ ಇವೆಯೋ ಆ ಎಲ್ಲ ದೇಶಗಳಲ್ಲೂ ಕೂಡ ಚೀನಾ ತನ್ನ ವ್ಯಾಪಾರದ ಆಧಿಪತ್ಯವನ್ನು ಹಾಗೆ ಮುಂದುವರಿಸಿಕೊಂಡು ಬಂದಿದೆ. ಅಮೆರಿಕಾದೊಂದಿಗಿನ ವ್ಯವಹಾರವನ್ನು ಚೀನಾ ಈ ಬಾರಿ 30% ಹೆಚ್ಚಿಸಿಕೊಂಡಿದೆ. ಇಲ್ಲಿ ಚೀನಾ ಅಮೆರಿಕಾಗೆ $57 ಬಿಲಿಯನ್ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡಿದರೆ $15.4 ಬಿಲಿಯನ್ ವಸ್ತುಗಳನ್ನು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಇಲ್ಲಿ ಅಮೆರಿಕಾಗೊಂದು ಸಮಾಧಾನಕರ ವಿಚಾರ ಅಂದರೆ ಅಮೆರಿಕ ಈ ಬಾರಿಯ ಎಕ್ಸ್ಪೋರ್ಟಲ್ಲಿ 17% ಹೆಚ್ಚಿನ ಪಾಲನ್ನು ಪಡ್ಕೊಂಡಿದೆ. ಗೆಳೆಯರೆ, ಇಲ್ಲಿ ಚೀನಾದ ವ್ಯಾಪಾರ ಪಾರಮ್ಯವನ್ನು ಒಂದೇ ಬಾರಿಗೆ ಕಡಿಮೆ ಮಾಡೋದು ಸಾಧ್ಯವಾಗದ ಮಾತು. ಭಾರತ ಚೀನಾಗಳು ಜಗತ್ತಿನ 50% ವ್ಯಾಪಾರ ವ್ಯವಹಾರಗಳನ್ನು ನಿಯಂತ್ರಿಸುತ್ತವೆ ಅನ್ನೋ ಮಾತನ್ನು 1800ರಲ್ಲೇ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಆಂಗಸ್ ಮ್ಯಾಡಿಸನ್ ಹೇಳಿದರು. ಈ ಮಾತು ಸುಳ್ಳೇನಾಗಿರಲಿಲ್ಲ. 2006ರ ಹೊತ್ತಿಗೆ ಭಾರತ ಮತ್ತು ಚೀನಾದ ವ್ಯವಹಾರ ಗ್ಲೋಬಲ್ ಬಿಸ್ನೆಸ್ಸಲ್ಲಿ 15%ರಷ್ಟಿದ್ದರೆ 2016ರ ಹೊತ್ತಿಗೆ ಅದು 40%ನಷ್ಟಾಗಿತ್ತು. ಹೀಗಾಗಿ 1800ರಲ್ಲಿ ಆಂಗಸ್ ಹೇಳಿದ ಹಾಗೆ ಭಾರತ ಮತ್ತು ಚೀನಾಗಳು ಇವತ್ತು ಜಗತ್ತಿನ ವ್ಯಾಪಾರ ವ್ಯವಹಾರದಲ್ಲಿ ಸಿಂಹಪಾಲನ ಪಡೆಯುತ್ತಾ ಹೆಜ್ಜೆಯನ್ನು ಹಾಕ್ತಾ ಇವೆ ಅನ್ನೋದಂತೂ ಸತ್ಯ. ಆದರೂ ಚೀನಾದ ಜೊತೆಗೆ ಹೋಲಿಕೆ ಮಾಡಿಕೊಂಡು ನೋಡಿದಾಗ ಭಾರತ ಇನ್ನೂ ಸಾಕಷ್ಟು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಿದೆ. ಅದರಲ್ಲೂ ಭಾರತೀಯ ನೌಕರರ ಸ್ಕಿಲ್ ಹೆಚ್ಚಾಗಬೇಕಾಗಿದೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳು ಭಾರತದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಲೆ ಎತ್ತಬೇಕಾದ ಅಗತ್ಯ ಇದೆ. ಹಾಗಾಗಬೇಕು ಅಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಆಗಬೇಕು ಮತ್ತು ಸ್ಕಿಲ್ಡ್ ಲೇಬರ್ ಸಿಗುವ ಸಾಧ್ಯತೆಗಳನ್ನು ಹೆಚ್ಚು ಮಾಡೋ ಕಡೆಗೆ ಕೂಡ ಸರ್ಕಾರ ಗಮನ ಹರಿಸಬೇಕಾಗತ್ತೆ. ಹಾಗಾದಾಗ ಮಾತ್ರವೇ ಚೀನಾದ ಮೇಲಿನ ಡಿಪೆಂಡೆನ್ಸಿ ಭಾರತಕ್ಕೆ ಕಡಿಮೆ ಆಗೋದಕ್ಕೆ ಸಾಧ್ಯ. ಈಗ ನೋಡಿ, ಚೀನಾ ಹಾಗೂ ಭಾರತದ ನಡುವಿನ ಗಡಿ ಸಮಸ್ಯೆ ಹಾಗೆ ಮುಂದುವರಿತಾ ಇದೆ. ಇಂಥ ಸಂದರ್ಭದಲ್ಲಿ API ಕ್ಷೇತ್ರದಲ್ಲಿ ನಾವು ಚೀನಾದ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ದೀವಿ. ಒಂದು ವೇಳೆ ಚೀನಾ APIನ ಬೆಲೆ ಏರಿಸಿದ್ರು, ಸಪ್ಲೈಯನ್ನು ನಿಲ್ಲಿಸಿದ್ರು, ಭಾರತದಲ್ಲಿನ ಔಷಧ ತಯಾರಿಕಾ ಕಂಪನಿಗಳು ನಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ. ಈ ಡಿಪೆಂಡೆನ್ಸಿ ಭಾರತಕ್ಕೆ ಯಾವತ್ತಿಗೂ ಕೂಡ ಒಳ್ಳೆಯದಲ್ಲ. ಹಾಗೆಯೇ ಕಬ್ಬಿಣದ ಅದಿರನ್ನು ನಾವು ಚೀನಾಗೆ ಹೆಚ್ಚು ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಮೊನ್ನೆ ಚೀನಾದ ರಿಯಲ್ ಎಸ್ಟೇಟ್ ಕಂಪನಿಯೊಂದು ಕಾಲೆತ್ಕೊಂಡ ಮೇಲೆ ಚೀನಾದ ಸ್ಟೀಲ್ ಇಂಡಸ್ಟ್ರಿ ಸಮಸ್ಯೆಗೆ ಸಿಕ್ಕೊಳ್ತು. ಅದರ ಪರಿಣಾಮ ಭಾರತದ ಕಬ್ಬಿಣದ ಅದಿರು ರಫ್ತಿನ ಮೇಲೆ ಉಂಟಾಗ್ತಾ ಇದೆ. ಇದರಿಂದ ಮತ್ತೆ ಭಾರತ ಹಾಗೂ ಚೀನಾದ ನಡುವಿನ ಟ್ರೇಡ್ ಡೆಫಿಸಿಟ್ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇಲ್ಲೇ ಉದ್ಯಮಗಳನ್ನು ಸ್ಥಾಪಿಸಿ ಅದಕ್ಕೆ ಮಾರುಕಟ್ಟೆಯನ್ನು ಕಂಡುಕೊಳ್ಳೋ ಕಡೆಗೆ ಭಾರತ ಹೆಚ್ಚಿನ ಗಮನವನ್ನು ಹರಿಸಿದರೆ ಇಂಥ ಸಮಸ್ಯೆಗಳು ನಮಗೆ ಕಡಿಮೆ ಆಗುತ್ತವೆ. ಹೇಗೆ ಚೀನಾದಲ್ಲಿ ಲೇಬರ್ ಸ್ಕಿಲ್ ಹೆಚ್ಚು ಮಾಡಿ ತಯಾರಿಕಾ ವೆಚ್ಚವನ್ನು ಕಡಿಮೆ ಮಾಡಿ ಜಗತ್ತಿನ ಮಾರುಕಟ್ಟೆಯನ್ನು ಚೀನಾ ಕ್ಯಾಪ್ಚರ್ ಮಾಡ್ತಾ ಇದೆಯೋ ಅದೇ ರೀತಿ ಭಾರತವು ಯೋಚಿಸಬೇಕಾದ ಅಗತ್ಯ ಇದೆ. ಯಾಕೆಂದರೆ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಮಾನವ ಶಕ್ತಿ ಅಂದರೆ ಜನ ಹಾಗೂ ಅವಕಾಶಗಳಿರೋದು ಚೀನಾ ಹಾಗೂ ಭಾರತಗಳಿಗೆ ಮಾತ್ರ. ಅದನ್ನು ಚೀನಾ ಸರಿಯಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಭಾರತ ಆ ನಿಟ್ಟಲ್ಲಿ ಇನ್ನೂ ಹೆಚ್ಚು ಕಾರ್ಯಪ್ರವೃತ್ತವಾಗಬೇಕಾದ ಅಗತ್ಯ ಇದೆ.
ಇನ್ನು ಸದ್ಯಕ್ಕೆ ಟ್ರೇಡ್ ಡೆಫಿಸಿಟ್ ಇದ್ರೂ ಕೂಡ ಚೀನಾ ಈ ವರ್ಷ ಭಾರತದ ಪ್ರಮುಖ ಆಮದುದಾರ ದೇಶ ಅಂತ ಕೂಡ ಅನ್ನಿಸ್ಕೊಳ್ತಾ ಇದೆ. ಈ ಹಿಂದೆ ಅಮೆರಿಕ ಭಾರತದಿಂದ ಅತಿ ಹೆಚ್ಚು ಆಮದು ಮಾಡಿಕೊಳ್ತಾ ಇದ್ದ ದೇಶ ಅನ್ನಿಸ್ಕೊಳ್ತಾ ಇತ್ತು. ಈ ಬಾರಿ ಅಮೆರಿಕ 2ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದು 3ನೇ ಸ್ಥಾನದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ. 4 ಮತ್ತು 5ನೇ ಸ್ಥಾನಗಳನ್ನು ಕ್ರಮವಾಗಿ ಸೌದಿ ಅರೇಬಿಯಾ ಹಾಗೂ ಸಿಂಗಪುರಗಳು ಆಕ್ರಮಿಸಿಕೊಂಡಿವೆ. ಗೆಳೆಯರೆ, ಇದು ಭಾರತ ಮತ್ತು ಚೀನಾದ ನಡುವೆ ನಡೆದಿರುವ ವ್ಯಾಪಾರ ವ್ಯವಹಾರಗಳ ಕುರಿತಾದ ಚೀನಾದ ಜನರಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಕಸ್ಟಮ್ಸ್ ನೀಡಿರುವ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.